ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್. ಇವತ್ತು ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಒನ್ ನಲ್ಲಿ ಯೂನಿಟ್ 3 ಬಗ್ಗೆ ತಿಳ್ಕೊಳ್ಳೋಣ. ಅದು ಯೂನಿಟ್ 3 ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಯಾವುದನ್ನ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ಕರಿತೀವಿ, ಯಾಕೆ ಅದನ್ನ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ಕರಿತೀವಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಹೋಗೋಣ. ಮೀನ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ನಾವು ಕರೆಯೋದು ಸಿಂಗಲ್ ಎಂಟ್ರಿ ಸಿಸ್ಟಮ್, ಬಿಕಾಸ್ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಸಿಸ್ಟಮ್ ಆಫ್ ಅಕೌಂಟಿಂಗ್. In accounting, they won't follow certain rules and regulation, and complete set of books of account is not maintained under the single entry system. For that reason, it is called as a incomplete accounting system. It ignores two-fold aspect. ಏನು ಟೂ ಫೋಲ್ಡ್ ಆಸ್ಪೆಕ್ಟ್ ಅನ್ನ ಇಗ್ನೋರ್ ಮಾಡ್ತಾ ಇದೆ ಅಂದ್ರೆ ಏನ್ ಮೀನಿಂಗು? ನಮ್ಮ ಅಕೌಂಟ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾವ್ ಟೂ ಫೋಲ್ಡ್. What is one is a debit and another one is a credit. So for each and every transaction we have a debit and a credit, but this twofold aspect is neglected or ignored in the single entry system. The rules of double entry system of accounting are not followed completely. Part of the double entry system is followed, but not it is followed in a systematic way. So it is called as the incomplete system of accounting or unscientific system of accounting, or it is a single entry. Only one entry will be made. All transactions for each entry, two-fold will be there. Those things will not be recorded. That's why it is called as a single entry system. So incomplete accounting system. ಆಮೇಲೆ ಡೆಬಿಟ್ ಕ್ರೆಡಿಟ್ ಎರಡೂ ಸಹ ಅದು ಕನ್ಸಿಡರ್ ಮಾಡದೆ ಅವ್ರಿಗೆ ಯಾವ್ದು ಅನುಕೂಲ ಆಗತ್ತೆ ಅದನ್ನ ಮಾತ್ರ ತಮ್ಮ ಬುಕ್ ಅಲ್ಲಿ ಕನ್ವೀನಿಯಂಟ್ ಬೇಸಿಸ್ ಮೇಲೆ ತಮ್ಮ ಅಕೌಂಟಿಂಗ್ ಬುಕ್ ಅಲ್ಲಿ ಎಂಟರ್ ಮಾಡ್ತಾ ಹೋಗ್ತಾರೆ. ಟೂ ಫೋಲ್ಡ್ ಆಸ್ಪೆಕ್ಟ್ ನ ಕಂಪ್ಲೀಟ್ ಆಗಿ ಮರೆತು ಬಿಡ್ತಾರೆ. ಕನ್ವೀನಿಯಂಟ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತಾನು ಸಹ ಹೇಳ್ಬೋದು. ಹೇಗೆ ಬೇಕು ಆ ಅನುಕೂಲಕ್ಕೆ ತಕ್ಕಂತ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದು. They won't follow the double entry system of accounting. What are the features of single entry system? All the transactions of a business are not recorded in the books of account. ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅವರು ಎಂಟರ್ ಮಾಡೋದಿಲ್ಲ. ಎಲ್ಲಾ ಟ್ರಾನ್ಸಾಕ್ಷನ್ಸ್ ಎಂಟರ್ ಮಾಡಲ್ಲ ಅಂದ್ರೆ ಏನ್ ಮೀನಿಂಗು? ಫಾರ್ ಎಕ್ಸಾಂಪಲ್, ರೆಂಟ್ ಪೇಡ್ ಫಾರ್ ₹5,000. So rent is paid. What is the journal entry for this? Rent account data to cash account. ಇಲ್ಲಿ ಅವರಿಗೆ ಇಂಪಾರ್ಟೆಂಟ್ ಯಾವ್ದು ಅನ್ಸುತ್ತೆ ಅಂದ್ರೆ ಕ್ಯಾಶ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಕ್ಯಾಶ್ ಬುಕ್ ಅಲ್ಲಿ ₹5,000 ನ ಎಂಟರ್ ಮಾಡ್ತಾರೆ. ರೆಂಟ್ ಅನ್ನೋದನ್ನ ಎಂಟರ್ ಮಾಡೋದೇ ಇಲ್ಲ. ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋದೇ ಇಲ್ಲ. ರೆಂಟ್ ಅಕೌಂಟ್ ವಿಲ್ ಬಿ ಟೋಟಲಿ ನೆಗ್ಲೆಕ್ಟೆಡ್ ಆರ್ ಇಗ್ನೋರ್ಡ್ ಬೈ ದೆಮ್. ಸೊ ಏನ್ ಹೇಳ್ತೀವಿ ಇಲ್ಲಿ? ಆಲ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಬಿಸ್ನೆಸ್ ಆರ್ ನಾಟ್ ರೆಕಾರ್ಡೆಡ್. ಹಾಗಾದ್ರೆ ಏನ್ ರೆಕಾರ್ಡ್ ಮಾಡ್ತಾರೆ ಅಂತ ಕ್ವಶನ್ ಬರ್ಬೋದು. ಅವರು ರೆಕಾರ್ಡ್ ಮಾಡುವಂಥದ್ದು ಕ್ಯಾಶ್. ಕ್ಯಾಶ್ ಏನಿದೆ ಇಂಪಾರ್ಟೆಂಟ್? ಕ್ಯಾಶ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವರಿಗೆ. ಕ್ಯಾಶ್ ಅಂಡ್ ಇನ್ ಅ ಪರ್ಸನಲ್ ಅಕೌಂಟ್ ಡೆಟಾಸ್ ಅಂಡ್ ಕ್ರೆಡಿಟಾಸ್. ಓನ್ಲಿ ದೀಸ್ ಇಂಪಾರ್ಟೆಂಟ್ ಥಿಂಗ್ ವಿಲ್ ಬಿ ಫಾರ್ ಅಕಾರ್ಡಿಂಗ್ ಟು ದೆಮ್ ದೀಸ್ ಆರ್ ಇಂಪಾರ್ಟೆಂಟ್ ಥಿಂಗ್. ಅದನ್ನಷ್ಟೇ ಮೇಂಟೈನ್ ಮಾಡ್ತಾರೆ ಅಕೌಂಟ್ ಬುಕ್ ಅಲ್ಲಿ. ಮತ್ತೆ ಬೇರೆದನ್ನ ಪೂರ್ತಿಯಾಗಿ ಇಗ್ನೋರ್ ಮಾಡ್ತಾರೆ. ಸೊ ಇನ್ನೇನೇನ್ ಮಾಡ್ತಾರೆ ಅವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅನ್ನೋದಾದ್ರೆ, ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್. ನಮ್ಮ ಗ್ಯಾಪ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಕಲ್ತಿದ್ವಿ. ಗ್ಯಾಪ್ ಏನ್ ಹೇಳುತ್ತೆ? ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಏನ್ ಹೇಳುತ್ತೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್? ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಶುಡ್ ಬಿ ಫಾಲೋಡ್ ಬೈ ದ ಬಿಸ್ನೆಸ್. ಆದ್ರೆ ಈ ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ನ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಏನು ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್? ಜಸ್ಟ್ ಐ recall that it is a owner is a different and a business is a different. Both are a separate. They both are a separate. They are not one and the same. ಅನ್ನೋದನ್ನ ಮರೆತು ಬಿಟ್ಟು both are a different ಅನ್ಬೇಕು. But they in a single entry system this concept will be totally ignored. Next is ಈ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಫುಲ್ ಅಕೌಂಟಿಂಗ್ ನಾಲೆಜ್ ಇರಬೇಕು. ಯಾವ್ದನ್ನ ಡೆಬಿಟ್ ಮಾಡಬೇಕು, ಯಾವ್ದನ್ನ ಕ್ರೆಡಿಟ್ ಮಾಡಬೇಕು, ಯಾವ್ದು ನಾಮಿನಲ್ ಅಕೌಂಟ್, ಯಾವ್ದು ರಿಯಲ್ ಅಕೌಂಟ್, ಯಾವ್ದು ಪರ್ಸನಲ್ ಅಕೌಂಟ್ ಆಗಿ ಟ್ರೀಟ್ ಮಾಡಬೇಕು, ಯಾವ್ಯಾವ್ದು ಅಸೆಟ್ ಆಗಿ ಟ್ರೀಟ್ ಮಾಡ್ತಾರೆ, ಯಾವ್ಯಾವ್ದು ಲಯಬಿಲಿಟಿ. ಇನ್ ಡೆಪ್ತ್ ಅಕೌಂಟಿಂಗ್ ನಾಲೆಜ್ ಇದ್ರೆ ಮಾತ್ರ ಡಬಲ್ ಎಂಟ್ರಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಮಾಡಬೇಕು, ಫಾಲೋ ಮಾಡ್ತಾರೆ. ಆದ್ರೆ ಇಲ್ಲಿ ಅವರಿಗೆ ಯಾವುದೇ ರೀತಿ ಡಬಲ್ ಎಂಟ್ರಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಸರಿಯಾಗಿ ಗೊತ್ತಿಲ್ಲದೆ ತಮಗೆ ಹೇಗೆ ಕನ್ವೀನಿಯನ್ಸ್ ಇದೆಯೋ ಆ ರೀತಿ ಅಕೌಂಟ್ಸ್ ನ ತಮ್ಮ ಪ್ರಿನ್ಸಿಪಲ್ಸ್ ನ ತಾವೇ ಮಾಡ್ಕೊಂಡು ಆ ರೀತಿ ಅಕೌಂಟ್ಸ್ ನ ಮೇಂಟೆನೆನ್ಸ್ ಮಾಡ್ತಾರೆ. ದಟ್ ಈಸ್ ಅ ಸಿಂಗಲ್ ಎಂಟ್ರಿ ಸಿಸ್ಟಮ್. ಆಮೇಲೆ ಸ್ಟ್ಯಾಚ್ಯುಟರಿ ಬುಕ್ಸ್ ಆಫ್ ಅಕೌಂಟ್ಸ್ ಯಾವ್ಯಾವ್ದಿದೆ, ಯಾವ್ಯಾವ್ದು ಕಂಪಲ್ಸರಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಪರ್ಪಸ್ಗೆ ಇದು ಬುಕ್ಸ್ ನ ಕೆಲವೊಂದು ಬುಕ್ಸ್ ನ ಮೇಂಟೈನ್ ಮಾಡಲೇಬೇಕು.
ಕ್ಯಾಶ್ ಬುಕ್ ಮೇಂಟೈನ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಟ್ರೇಡಿಂಗ್ ಅಕೌಂಟು, ಬ್ಯಾಲೆನ್ಸ್ ಶೀಟು ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ದ ಗೌರ್ಮೆಂಟ್ ಇಟ್ ಹ್ಯಾಸ್ ಟು ಬಿ ಮೇಂಟೈನ್. ಆದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅವರು ಏನ್ ಕನ್ವೀನಿಯಂಟ್ ಇದೆ ಆ ಬೇಸಿಸ್ ಮೇಲೆ ಅಕೌಂಟ್ಸ್ ನ ಮಾಡ್ತಾ ಹೋಗ್ತಾರೆ ಹೊರತು ಯಾವುದೇ ಸ್ಟ್ಯಾಚ್ಯುಟರಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಲ್ಲ. ಅವಶ್ಯಕತೆಗೆ ತಕ್ಕಂತೆ ಬುಕ್ಸ್ ಆಫ್ ಅಕೌಂಟ್ ನ ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಎಂಟ್ರೀಸ್ ಕೊಡ್ತಾ ಹೋಗ್ತಾರೆ. ಸ್ಟ್ಯಾಚ್ಯುಟರಿ ಬುಕ್ಸ್ ಆಫ್ ಅಕೌಂಟ್ ನ ಅವರು ಮೇಂಟೈನ್ ಮಾಡೋದಿಲ್ಲ. ದಿಟ್ ಈಸ್ ಒನ್ ಆಫ್ ದ ಫೀಚರ್. ಡೆಲಿಬ್ರೇಟ್ ಒಮಿಷನ್ ಆನ್ ದ ಪಾರ್ಟ್ ಆಫ್ ಬಿಸ್ನೆಸ್ ಮೆನ್ ಟು ಮೇಂಟೈನ್ ಅ ಕಂಪ್ಲೀಟ್ ಅಕೌಂಟಿಂಗ್ ರೆಕಾರ್ಡ್ಸ್. ಡೆಲಿಬ್ರೇಟ್ ಒಮಿಷನ್ ಏನಾಗುತ್ತೆ, ಕೆಲವೊಂದು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತಾ ಹೋದ್ರೆ ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ, ತುಂಬಾ ಟ್ಯಾಕ್ಸ್ ಬರುತ್ತೆ. ನಮ್ಗೆ ಟ್ಯಾಕ್ಸ್ ನ ಹೇಗಾದ್ರೂ ಮಾಡ್ಕೊಂಡು ನಾವು ಅವಾಯ್ಡ್ ಮಾಡೋಣ. ಟ್ಯಾಕ್ಸ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಾಫಿಟ್ ನ ನಾವು ತೋರಿಸಬಾರ್ದು. ಪ್ರಾಫಿಟ್ ತೋರಿಸಿದಷ್ಟು ನಮ್ಗೆ ಏನಾಗುತ್ತೆ, ಟ್ಯಾಕ್ಸ್ ನಮ್ಗೆ ಗೌರ್ಮೆಂಟ್ ಕೊಡೋದು ಜಾಸ್ತಿ ಆಗುತ್ತೆ ಅಂತ ಬೇಕು ಅಂತ ಅವ್ರುಗಳು ಏನ್ ಮಾಡ್ತಾರೆ, ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಕೆಲವೊಂದು ಟ್ರಾನ್ಸಾಕ್ಷನ್ ನ ಗೌರ್ಮೆಂಟ್ ಇಂದ ಹೈಡ್ ಮಾಡಿ ಟ್ಯಾಕ್ಸ್ ನ ಅವಾಯ್ಡ್ ಮಾಡ್ತಾರೆ. ಡೆಲಿಬ್ರೇಟ್ ಒಮಿಷನ್ ಅಂತಂದ್ರೆ ಬೇಕು ಅಂತಲೇ ತಮಗೆ ಅನುಕೂಲ ಆಗೋ ರೀತಿ ಕೆಲವೊಂದು ಟ್ರಾನ್ಸಾಕ್ಷನ್ ನ ತೋರಿಸದೇ ಇರೋದು, ಕೆಲವೊಂದು ಟ್ರಾನ್ಸಾಕ್ಷನ್ ನ ಹೈಲೈಟ್ ಮಾಡಿ ತೋರಿಸಿ ಟ್ಯಾಕ್ಸ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೋತಾರೆ. ದಿಟ್ ಈಸ್ ದ ಫೀಚರ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇನ್ನೇನ್ ಹೇಳುತ್ತೆ, ದೇ ವೋಂಟ್ ಫಾಲೋ ಎನಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡೋದಿಲ್ಲ. ನಾವೇನ್ ಹೇಳ್ತೀವಿ, ಅಸೆಟ್ಸ್ ನ ಎಲ್ಲಿ ಎಂಟರ್ ಮಾಡಬೇಕು, ಇವಾಗ ಪ್ರೀಪೇಡ್ ಎಕ್ಸ್ಪೆನ್ಸಸ್ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್, ಪ್ರೀಪೇಡ್ ಎಕ್ಸ್ಪೆನ್ಸಸ್ ವಿಲ್ ಬಿ ದ ಅಸೆಟ್ ಫಾರ್ ದ ಕನ್ಸರ್ನ್, ಅಸೆಟ್ ಫಾರ್ ದ ಬಿಸ್ನೆಸ್. ಆದ್ರೆ ಅದನ್ನ ಅವ್ರು ಫಾಲೋ ಮಾಡೋದೇ ಇಲ್ಲ. ಇದು ಅಸೆಟ್ ಅಥವಾ ಲಯಬಿಲಿಟಿ ಅಥವಾ ಇದು ಡೆಬಿಟ್ ಆಗಿರುತ್ತೆ. ಆ ರೀತಿಯಾಗಿ ಅವ್ರು ಏನು ಫಾಲೋ ಮಾಡೋದಿಲ್ಲ. ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಆರ್ ಅಬ್ಸರ್ವ್ಡ್. ಒಂದು ಟ್ರಾನ್ಸಾಕ್ಷನ್ಗೆ ಎರಡು ಎಂಟ್ರಿ ಕೊಡಲೇಬೇಕು. ಇವಾಗ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಪರ್ಚೇಸ್ ಮಾಡಿದಾಗ ಕ್ಯಾಶ್ ಪರ್ಚೇಸ್ ಮಾಡಿದಾಗ ಎಂಟ್ರಿ, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಇರುತ್ತೆ. ಅವ್ರು ಕ್ಯಾಶ್ ಮಾತ್ರ ಎಂಟ್ರಿ ಕೊಡ್ತಾರೆ, ಪರ್ಚೇಸಸ್ಗೆ ಎಂಟ್ರಿನೇ ಕೊಡೋದಿಲ್ಲ. ಯಾಕೆ, ಅವ್ರಿಗೆ ಅನುಕೂಲಕ್ಕಿಲ್ಲ ಅಥವಾ ಅದ್ರ ನೆಸೆಸರಿ ಅನಿಸೋದಿಲ್ಲ. ಕ್ಯಾಶ್ ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್, ಓನ್ಲಿ ದಿ ಶೋ ಇನ್ ದ ಬುಕ್ಸ್ ಆಫ್ ಕ್ಯಾಶ್ ಬುಕ್ ಅಥವಾ ಕ್ಯಾಶ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿ ಅಲ್ಲಿ ಮಾತ್ರ ಎಂಟ್ರಿ ಕೊಡ್ತಾರೆ. ಪರ್ಚೇಸ್ ಅಕೌಂಟ್ ನ ಓಪನ್ ಮಾಡೋದೇ ಇಲ್ಲ. ಸೊ ಇಲ್ಲಿ ಯಾವುದೇ ರೂಲ್ಸ್ ಸಹ ಅವರು ಫಾಲೋ ಮಾಡ್ತಾ ಇಲ್ಲ. ದೇರ್ ಇಸ್ ನೋ ಯೂನಿಫಾರ್ಮಿಟಿ. ಯೂನಿಫಾರ್ಮಿಟಿ ಅನ್ನೋದಿಲ್ಲ. ಮೈಸೂರಲ್ಲಿ ಒಬ್ರು ಒಂದು ರೀತಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಫಾಲೋ ಮಾಡಿದ್ರೆ ಚಾಮರಾಜನಗರದಲ್ಲಿ ಇರೋರು ಇನ್ನೊಂದು ರೀತಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ನ ಫಾಲೋ ಮಾಡ್ತಾರೆ. ಕೊಳ್ಳೇಗಾಲದಲ್ಲಿ ಇರೋರು ಅಯ್ಯೋ ನಮ್ಗಿದು ಸರಿ ಬರೋದಿಲ್ಲ, ನನಗಿದು ಕನ್ವೀನಿಯಂಟ್ ಮೆಥಡ್ ಅಲ್ಲ ಅಂತ ಅವ್ರು ಇನ್ನೊಂದು ಮೆಥಡ್ ಅಲ್ಲಿ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಯೂನಿಫಾರ್ಮಿಟಿ ಇಲ್ಲ. ಆದ್ರೆ ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಮೈಸೂರಲ್ಲಿ ಫಾಲೋ ಮಾಡೋದಾಗ್ಲಿ ಡೆಲ್ಲಿಯಲ್ಲಿ ಫಾಲೋ ಮಾಡೋದಾಗ್ಲಿ ಅಕೌಂಟ್ಸ್ ಒನ್ ಅಂಡ್ ದ ಸೇಮ್. ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಅಕೌಂಟ್ಸ್ ಅಂಡರ್ ದ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಯೂನಿಫಾರ್ಮಿಟಿ ವಿಲ್ ಬಿ ದೇರ್. ಆದ್ರೆ ನಮ್ಮ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಯೂನಿಫಾರ್ಮಿಟಿ ಇಲ್ಲ. ಡಿಪೆಂಡ್ಸ್ ಅಪಾನ್ ದ ಬಿಸ್ನೆಸ್ ಆರ್ ಡಿಪೆಂಡ್ಸ್ ಅಪಾನ್ ದ ರೀಜನ್. ದೇ ಆರ್ ಗೋಯಿಂಗ್ ಟು ಮೇಂಟೈನ್ ದೇರ್ ಅಕೌಂಟ್ಸ್ ಇನ್ ದೇರ್ ಓನ್ ಸ್ಟೈಲ್ ಅಂಡ್ ಅ ವೇ. ಅವ್ರದೇ ಆದ ಒಂದು ಸ್ಟೈಲ್ ಅಲ್ಲಿ ಅವ್ರ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದ್ರಿಂದ ಯಾವುದೇ ಯೂನಿಫಾರ್ಮಿಟಿನೂ ಸಹ ನಾವು ಕಾಣೋದಿಲ್ಲ. ಆದ್ರೆ ಏನಿರುತ್ತೆ, ಇಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅವ್ರಿಗೆ ಹೇಗ್ ಬೇಕು ಹಾಗೆ ಅದನ್ನ ಚೇಂಜ್ ಮಾಡ್ಕೊಂಡು ಅಕೌಂಟ್ಸ್ ನ ಪ್ರಿಪೇರ್ ಮಾಡಬಹುದು. ಇದೊಂದು ರೀತಿ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಬಿಸ್ನೆಸ್ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ಅಡ್ವಾಂಟೇಜಸ್ ಆಗುತ್ತೆ. ಸೋರ್ಸ್ ಡಾಕ್ಯುಮೆಂಟ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈ ಸೋರ್ಸ್ ಡಾಕ್ಯುಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅಕೌಂಟ್ಸ್ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ಸ್ ಇಟ್ಕೊಂಡಿರೋದಿಲ್ಲ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಜರ್ನಲ್ ವೋಚರ್, ಆ ರೀತಿ ಎಲ್ಲಾ ಅಕೌಂಟ್ ಬುಕ್ಸ್, ಸಬ್ಸಿಡರಿ ಬುಕ್ಸ್ ಅಥವಾ ಅಕೌಂಟ್ಸ್ ನ ಮೇಂಟೈನ್ ಮಾಡಿಲ್ದೇ ಇರೋ ಕಾರಣದಿಂದ ಅವ್ರಿಗೆ ಇನ್ವಾಯ್ಸಸ್, ವೋಚರ್ಸ್ ಈ ಬೇಸಿಸ್ ಮೇಲೆ ಅವ್ರ ಅಕೌಂಟಿಂಗ್ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಈ ಡಾಕ್ಯುಮೆಂಟ್ಸ್ ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾರೆ ಆಲ್ರೆಡಿ ಹೇಳಿದ್ದೆ, ಕ್ಯಾಶ್ ಬುಕ್ ಅಂಡ್ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಲ್ಲೂ ಎಲ್ಲಾ ಪರ್ಸನಲ್ ಅಕೌಂಟ್ ಮೇಂಟೈನ್ ಮಾಡಲ್ಲ. ಮೇನ್ಲಿ ದೇ ವಿಲ್ ಮೇಂಟೈನ್ ದ ಡೆಟಾಸ್ ಅಂಡ್ ಕ್ರೆಡಿಟಾಸ್ ಅಕೌಂಟ್. ಇದಷ್ಟೇ ಮೇನ್ ಆಗಿ ಅವ್ರು ಮೇಂಟೈನ್ ಮಾಡೋದ್ರಿಂದ ನಾವೇನಂತೀವಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆರ್ ಇನ್ಕಂಪ್ಲೀಟ್. ಯಾಕಂದ್ರೆ ಅಕೌಂಟ್ಸ್ ನಮಗೆ ಕ್ಯಾಶ್ ಮತ್ತೆ ಡೆಟಾರ್ ಅಂಡ್ ಕ್ರೆಡಿಟಾರ್ ಇಂದಷ್ಟೇ ಅಕೌಂಟ್ಸ್ ಆಗೋದಿಲ್ಲ. ಇನ್ನು ಅಕೌಂಟ್ಸ್ಗೆ ನಮಗೆ ತುಂಬಾ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ನಾಮಿನಲ್ ಅಕೌಂಟ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ಇನ್ಕಮ್ ಇರುತ್ತೆ. ಅದಕ್ಕೆಲ್ಲ ಸಪ್ರೇಟ್ ಆದ ಅಕೌಂಟ್ಸ್ ಇರಬೇಕು. ಅದೆಲ್ಲ ಇರದೇ ಇರೋದ್ರಿಂದ ಅದನ್ನ ನಾವು ಇನ್ಕಂಪ್ಲೀಟ್ ಅಂತೀವಿ. ಆಮೇಲೆ ಎಲ್ಲಾ ಅಕೌಂಟ್ಸ್ ಮೇಂಟೈನ್ ಮಾಡಿದ್ರೆ ಈ 3 ಅಕೌಂಟ್ಸ್ ಮಾತ್ರ ಪ್ರಾಮಿನೆನ್ಸ್ ಕೊಟ್ಟು ಎಂಟರ್ ಮಾಡ್ತಾರೆ. ಇದು ಫೀಚರ್ಸ್. ನೆಕ್ಸ್ಟ್ ಫೀಚರ್ಸ್ ಇನ್ನು ತುಂಬಾ ಇದೆ.
The cash book usually mix up the business transaction as well as the private transactions. ನಾವು ಜನರಲಿ ಏನು ಮಾಡ್ತೀವಿ, ಇಫ್ ದ ಓನರ್ ಆರ್ ಅ ಪ್ರೊಪ್ರೈಟರ್ withdraw rupees 2000 ಫಾರ್ ಅ ಪರ್ಸನಲ್ ಪರ್ಪಸ್ ಅಂದ ತಕ್ಷಣ ನಾವೇನು ಟ್ರೀಟ್ ಮಾಡ್ತೀವಿ, ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಏನು ಹೇಳುತ್ತೆ ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟು, ಓನರ್ ಇಸ್ ಡಿಫ್ರೆಂಟ್ ಅಂಡ್ ಬಿಸ್ನೆಸ್ ಇಸ್ ಡಿಫ್ರೆಂಟ್, ಬೋತ್ ಆರ್ ಸಪ್ರೇಟ್, ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಎಂಟಿಟಿ, ಬಿಸ್ನೆಸ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಎಂಟಿಟಿ. ಆದರೆ ಇಲ್ಲಿ ಪ್ರೈವೇಟ್ ಟ್ರಾನ್ಸಾಕ್ಷನ್ಸು ಸಹ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಜೊತೆ ಮಿಕ್ಸ್ ಅಪ್ ಮಾಡ್ತಾರೆ. ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಈ ರೀತಿ ಎಲ್ಲ ಟ್ರೀಟ್ ಮಾಡೋದು ಅವರು ತುಂಬಾನೇ ಕಡಿಮೆ. ಯಾವಾಗಲೂ ಏನಾಗುತ್ತೆ, ಪ್ರೈವೇಟ್ ಟ್ರಾನ್ಸಾಕ್ಷನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಜೊತೆ ಮಿಕ್ಸ್ ಅಪ್ ಆಗೋ ಚಾನ್ಸಸ್ ಸಿಂಗಲ್ ಎಂಟ್ರಿಯಲ್ಲಿ ಜಾಸ್ತಿ ಇರುತ್ತೆ. ಇಟ್ ಗಿವ್ಸ್ ಅ ಪಾರ್ಷಿಯಲ್ ಆರ್ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್. ಚಾಪ್ಟರ್ ಹೆಡ್ಡಿಂಗ್ ಹೇಳಿದೆ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಟ್ ಇಸ್ ನಾಟ್ ಅ ಕಂಪ್ಲೀಟ್, ಇಟ್ ಈಸ್ ನಾಟ್ ಫಾಲೋಯಿಂಗ್ ಅ ಡಬಲ್ ಎಂಟ್ರಿ ಸಿಸ್ಟಮ್, ಆರ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಮೇಂಟೈನ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಆದ್ರಿಂದ ಇದನ್ನ ಇನ್ಕಂಪ್ಲೀಟ್ ಆರ್ ಅ ಪಾರ್ಷಿಯಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಇದು ಎಲ್ಲಾ ರೆಕಾರ್ಡ್ಸ್, ಎಲ್ಲಾ ಟ್ರಾನ್ಸಾಕ್ಷನ್ ಪ್ರಾಪರ್ ಆಗಿ ಎಂಟರ್ ಮಾಡದೇ ಇರೋದ್ರಿಂದ ಇಟ್ ಈಸ್ ದ ಅನ್ಸೈಂಟಿಫಿಕ್ ಅಂಡ್ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಯಾಕೆ ಅನ್ಸೈಂಟಿಫಿಕ್ ಅಂತಂದ್ರೆ ರೆಕಾರ್ಡ್ಸ್ ನ ಹೇಗೆ ಮೇಂಟೈನ್ ಮಾಡ್ತಾರೆ, ಎಲ್ಲ ರೆಕಾರ್ಡ್ಸ್ ಎಲ್ಲ ಓನರ್ ಏನ್ ಮಾಡ್ಕೊಂಡಿರ್ತಾರೆ, ಮೆಮೊರಿಯಲ್ಲಿ ಇಟ್ಕೊಂಡಿರ್ತಾರೆ. ಈ ಟ್ರಾನ್ಸಾಕ್ಷನ್ ಮಾಡಿದೆ ಫಾರ್ ಫರ್ನಿಚರ್ ಶೋರೂಮ್ ಇತ್ತು ಅನ್ಕೊಳ್ಳಿ, ಇವತ್ತು 2 ಸೋಫಾ ಸೇಲ್ ಮಾಡಿದೀನಿ ಮೆಮೊರಿಯಲ್ಲಿ ಇಟ್ಕೊಂಡಿರ್ತಾನೆ. ಅಥವಾ ಒಂದು 4 ಸೋಫಾ ಸೇಲ್ ಆದಾಗ ಜಸ್ಟ್ ಒಂದು ಡೈರಿಯಲ್ಲಿ ಬರ್ಕೋತಾನೆ, ಸೇಲ್ ಆಫ್ 4 ಸೋಫಾ ಫಾರ್ ರುಪೀಸ್ ದಿಸ್ ಮಚ್. ಒಂದು ಡೈರಿಯಲ್ಲಿ ಸುಮ್ಮನೆ ಒಂದು ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಬರೀತಾ ಹೋಗ್ತಾನೆ. ಇದನ್ನ ಯಾವುದೇ ರೀತಿ ನಾವು ನಂಬಕ್ ಆಗೋದಿಲ್ಲ, ಯಾಕಂದ್ರೆ ಮೆಮೊರಿಯಲ್ಲಿ ಇರುತ್ತೆ, ಮೆಮೊರಿಯಿಂದ ಇರೇಸ್ ಆಗ್ಬೋದು ಅಥವಾ ಕೆಲವೊಂದನ್ನ ಎಂಟರ್ ಮಾಡೋದು ಬಿಟ್ಬಿಡ್ಬೋದು. ಆದ್ರಿಂದ ಇದು ಅನ್ಸೈಂಟಿಫಿಕ್ ಅಂಡ್ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಆಗಿರೋದ್ರಿಂದ, ತುಂಬಾ ಫ್ಲೆಕ್ಸಿಬಲ್ ಆಗಿರೋದ್ರಿಂದ, ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದ, ಮತ್ತೆ ಕೆಲವೇ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ನೆಸೆಸರಿ ಇರೋದ್ರಿಂದ ದಿಸ್ ವಿಲ್ ಬಿ ಮೇಂಟೈನ್ ಬೈ ದ ಸ್ಮಾಲ್ ಕನ್ಸರ್ನ್ಸ್. ಇದರಲ್ಲಿ ಅಡ್ವಾಂಟೇಜಸ್ ನೋಡೋಣ. ಇವಾಗ ಏನ್ ಫೀಚರ್ಸ್ ಅಲ್ಲಿ ಬಂತಲ್ಲ ಅದನ್ನೇ ಮತ್ತೆ ಒಂದ್ ಸ್ವಲ್ಪ ರಿಪೀಟ್ ಆಗುತ್ತೆ ನಿಮ್ಗೆ, ಆದ್ರೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ಏನ್ ಅಡ್ವಾಂಟೇಜಸ್ ಇದೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂದ? ಇಟ್ ಈಸ್ ಅ ಸಿಂಪಲ್ ಮೆಥಡ್ ಡನ್ ವಿದೌಟ್ ಮಚ್ ಡಿಲೇ. ತುಂಬಾ ಡಿಲೇ ಆಗೋದಿಲ್ಲ, ಯಾಕಂದ್ರೆ ಯಾವ್ದು ಬುಕ್ಸ್ ಆಫ್ ಅಕೌಂಟ್ ಜಾಸ್ತಿ ಮೇಂಟೈನ್ ಮಾಡದೇ ಇರೋದ್ರಿಂದ ಬೇಗ ಬೇಗ ರೆಡಿ ಮಾಡ್ಬಿಡ್ಬೋದು ಈ ಅಕೌಂಟ್ಸ್. ಮತ್ತೆ ತುಂಬಾ ಸಿಂಪಲ್ ಆಗಿದೆ. ಅಂಡ್ ಇಟ್ ಡಸ್ ನಾಟ್ ರಿಕ್ವೈರ್ ದ ನಾಲೆಜ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ನ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ಎಂಟ್ರಿ ಮಾಡಕ್ ಸಾಧ್ಯ. ಆದ್ರೆ ಅವರು ಡಬಲ್ ಎಂಟ್ರಿ ಸಿಸ್ಟಮ್ ನ ಫಾಲೋ ಮಾಡದೇ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅವರು ಬೇಗ ಎಂಟರ್ ಮಾಡ್ಬೋದು, ಅದ್ರ ನಾಲೆಜ್ ಅವ್ರಿಗೆ ಅವಶ್ಯಕತೆನೇ ಇರೋದಿಲ್ಲ. ಇಟ್ ಈಸ್ ಅ ಲೆಸ್ ಕಾಸ್ಟ್ಲಿ. ಯಾಕೆ ಇದು ಲೆಸ್ ಕಾಸ್ಟ್ಲಿ? ನಂಬರ್ ಆಫ್ ಅ ಸೆಟ್ ಆಫ್ ಬುಕ್ಸ್ ಅಕೌಂಟ್ಸ್ ಮೇಂಟೈನ್ ಇನ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್ ಅ ವೆರಿ ಲೆಸ್. ಆಮೇಲೆ ನಿಮ್ಗೆ ಇಲ್ಲಿ ಅಕೌಂಟೆಂಟ್ ನೆಸೆಸರಿ ಇಲ್ಲ. ನಿಮ್ ಮೆಮೊರಿಯಲ್ಲಿ ಇರೋದು ಅಥವಾ ನಿಮ್ ಡೈರಿಯಲ್ಲಿ ಇರೋದನ್ನ, ಅಂದ್ರೆ ನಿಮ್ ಡೈರಿ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಡೈರಿಯಲ್ಲಿ ಏನಿದೆ ಅದನ್ನ ಎಂಟರ್ ಮಾಡ್ತಾ ಹೋಗ್ತಾನೆ. ಆದ್ರಿಂದ ಇದು ಟೈಮ್ ಕನ್ಸ್ಯೂಮಿಂಗು ಅಲ್ಲ, ಅಕೌಂಟೆಂಟ್ ನೆಸೆಸರಿನೂ ಇಲ್ಲ, ಮತ್ತೆ ಇದ್ರ ಕಾಸ್ಟ್ ಸಹ ತುಂಬಾ ಕಡಿಮೆ ಆಗುತ್ತೆ. ಯಾವ ರೀತಿ ನೆಸೆಸಿಟಿ ಇದೆ, ನೆಸೆಸರಿ ಬೇಸಿಸ್ ಮೇಲೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಡೆವಲಪ್ ಆಯ್ತು ಅಂತ ಹೇಳ್ಬೋದು. ಆ ಓನರ್ಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಗಳಿಗೆ ತಕ್ಕಂತೆ ತನ್ನ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾ ಬದಲಾಯಿಸ್ತಾ ಹೋಗ್ಬೋದು. ಇಟ್ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಅಂಡ್ ಸೂಟೇಬಲ್ ಫಾರ್ ಅ ಸ್ಮಾಲ್ ಕನ್ಸರ್ನ್. ದೊಡ್ಡ ದೊಡ್ಡ ಕನ್ಸರ್ನ್ ಇದನ್ನ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಇದನ್ನ ಏನಿದ್ರೂ ಸ್ಮಾಲ್ ಕನ್ಸರ್ನ್ ಅವರು ಇದನ್ನ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ತುಂಬಾ ಟ್ರಾನ್ಸಾಕ್ಷನ್ ಆದ್ರೆ ಮೆಮೊರಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ, ಅಥವಾ ಡೈರಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಬರೆಯುವಂಥದ್ದು ತುಂಬಾನೇ ಕಷ್ಟ ಆಗುತ್ತೆ ಸ್ಮಾಲ್ ಕನ್ಸರ್ನ್ಸ್ ಆಗಿರೋದ್ರಿಂದ. ಇನ್ ಅ ಮಂತ್ ಫ್ಯೂ ಟ್ರಾನ್ಸಾಕ್ಷನ್ಸ್ ಆರ್ ಟೇಕನ್ ಪ್ಲೇಸ್ ಅಂಡ್ ದೋಸ್ ಟ್ರಾನ್ಸಾಕ್ಷನ್ ವಿಲ್ ಬಿ entered on the basis of their vouchers or invoices. ಹಾಗೆ ಇದನ್ನೆಲ್ಲ ನೋಡೋದ್ರಿಂದ ಇಲ್ಲಿ ತುಂಬಾ ಡಿಸ್ಅಡ್ವಾಂಟೇಜಸ್ ಸಹ ನಾವು ಕಾಣಬಹುದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂದ. ಈ ಡಿಸ್ಅಡ್ವಾಂಟೇಜಸ್, ಟೂ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಕಮಿಷನ್ ರಿಸೀವ್ಡ್ rupees 3800. ಇಲ್ಲಿ ಕಮಿಷನ್ ರಿಸೀವ್ಡ್ ಏನ್ ರಿಸೀವ್ ಮಾಡ್ತಾ ಇದಾರೆ? ಕ್ಯಾಶ್ ರಿಸೀವ್ ಮಾಡ್ತಾ ಇದಾರೆ. ಕ್ಯಾಶ್ ಬುಕ್ ಅಲ್ಲಿ 3800 ನ ಎಂಟರ್ ಮಾಡ್ತಾರೆ. ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು
ಕಮಿಷನ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್. ಆದ್ರೆ ಇವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ತಿರ್ಬೇಕಂದ್ರೆ ಕ್ಯಾಶ್ ಅಕೌಂಟ್ ಮಾತ್ರ ಡೆಬಿಟ್ ಮಾಡ್ಕೋತಾರೆ, ಆದ್ರೆ ಕಮಿಷನ್ ಅಕೌಂಟ್ಗೆ ಎಂಟ್ರಿ ಕೊಡೋದೇ ಇಲ್ಲ. ಯಾವುದೇ ನಾಮಿನಲ್ ಅಕೌಂಟ್ಸ್ ಸಹ ಇವರ ಎಂಟ್ರಿಗೆ ಬರೋದೇ ಇಲ್ಲ. ಹಾಗಾಗಿ ಏನಾಯ್ತು, ಟೂ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್. ಇಲ್ಲಿ ಏನೇನ್ ಬಂತು, ಒಂದು ಕ್ಯಾಶ್ ಬಂತು, ಒಂದು ಕಮಿಷನ್. ಆದ್ರೆ ಅವರು ಕ್ಯಾಶ್ ನ ಮಾತ್ರ ಎಂಟರ್ ಮಾಡ್ತಾರೆ, ಕಮಿಷನ್ ನ ಬಿಟ್ಬಿಡ್ತಾರೆ. ಆ ರೀತಿ ಸುಮಾರು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅದೇ ರೀತಿ ಆಗುತ್ತೆ. ಕ್ಯಾಶ್, ಡೆಟಾಸ್, ಕ್ರೆಡಿಟಾಸ್ ಮಾತ್ರ ಇಂಪಾರ್ಟೆಂಟ್ ಅಂತ ಎಂಟರ್ ಮಾಡ್ತಾ ಹೋಗ್ತಾರೆ. ನಾಮಿನಲ್ ಅಕೌಂಟು, ಅದರ್ ಪರ್ಸನಲ್ ಅಕೌಂಟ್ಸು, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಅದನ್ನ ಯಾವುದನ್ನು ಸಹ ಅವರು ತಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟರ್ ಮಾಡೋದಿಲ್ಲ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅರ್ಥಮೆಟಿಕಲ್ ಅಕ್ಯುರೇಸಿ. ಅಂದ್ರೆ ಅರ್ಥಮೆಟಿಕಲ್ ಅಕ್ಯುರೇಸಿ ಅಂದ್ರೆ ಅದು ಸಿಸ್ಟಮ್ಯಾಟಿಕ್ ಆಗಿ ಅಕ್ಯುರೇಟ್ ಅಂದ್ರೆ ಸರಿಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಕೆನಾಟ್ ಬಿ ಮೆಷರ್ಡ್. ಏನು ಇದರಿಂದ ಪ್ರೊವಿಷನ್ ಮಾಡೋಕ್ಕಾಗಲ್ಲ, ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಹಾಗೆ ಅದರಿಂದ ನಾವು ಯಾವಾಗ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ, ಅವಾಗ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ದ ಅಕೌಂಟ್ಸ್ ಬುಕ್ಸ್ ನಾವು ಸಹ ವೆರಿಫಿಕೇಶನ್ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬಾ ಕೇರ್ಲೆಸ್ನೆಸ್, ಎರರ್ಸ್, ಮಿಸ್ಅಪ್ರೋಪ್ರಿಯೇಷನ್ ಅಂಡ್ ಅ ಫ್ರಾಡ್ ವಿಲ್ ಬಿ ದೇರ್. ಏನಾಗುತ್ತೆ, ತಮ್ಮ ಡೈರಿಯಲ್ಲಿ ಇರೋದನ್ನ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅವರು ತಮ್ಮ ಡೈರಿಯಲ್ಲಿ ಏನ್ ಬರ್ದಿರ್ತಾರೆ ಆ ಬೇಸಿಸ್ ಮೇಲೆ ಎಂಟರ್ ಮಾಡೋದ್ರಿಂದ ಕೆಲವೊಂದು ಮರ್ತು ಹೋಗ್ಬೋದು, ಇನ್ನೊಂದು ಮರ್ತಿಲ್ದಿದ್ರೂ ಬೇಕು ಅಂತ ಟ್ಯಾಕ್ಸ್ ಪರ್ಪಸ್ಗೂ ಅಥವಾ ಗೌರ್ಮೆಂಟ್ ಅವರಿಗೆ ಹೈಡ್ ಮಾಡೋಕ್ಕೋಸ್ಕರನೋ ಅಥವಾ ಅವರ ಸಪ್ಲೈಯರ್ ಚೀಟ್ ಮಾಡೋ ಉದ್ದೇಶದಿಂದ ಕೆಲವೊಂದನ್ನ ಮುಚ್ಚಿಡ್ತಾ ಹೋಗ್ತಾರೆ. ಫ್ರಾಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎರಡೆರಡು ಕಡೆ ಎಂಟ್ರಿ ಆಗೋದ್ರಿಂದ ಎಲ್ಲೇ ತಪ್ಪಾದ್ರೂ ಫೈಂಡ್ ಔಟ್ ಮಾಡ್ಬಿಡ್ತೀವಿ ಇಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು. ಆದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಒಂದೇ ಕಡೆ ಎಂಟ್ರಿ ಕೊಡೋದ್ರಿಂದ ಏನಾಗೋಗ್ಬಿಡುತ್ತೆ, ಮಿಸ್ಅಪ್ರೋಪ್ರಿಯೇಷನ್, ಫ್ರಾಡ್ ಆಗೋದು ಜಾಸ್ತಿ ಇರುತ್ತೆ. ಆದ್ರೆ ಇಲ್ಲಿ ಪ್ರಾಫಿಟ್ ಏನ್ ಮಾಡ್ತಾರೆ, ಹೇಗೆ ಅನಲೈಸ್ ಮಾಡ್ತಾರೆ, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದಿಲ್ಲ, ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡಲ್ಲ ಅಂದ್ರೆ ಪ್ರಾಫಿಟ್ ಹೇಗೆ ಮಾಡ್ತಾರೆ, ಜಸ್ಟ್ ದೇ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ಅಂದ್ರೆ ಅಂದಾಜು ಮಾಡುವಂಥದ್ದು, ಎಷ್ಟು ಪ್ರಾಫಿಟ್ ಬಂದಿರಬಹುದು ಅಂತ ಹೇಳ್ಕೊಂಡು ಜಸ್ಟ್ ದೇ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ಅಂಡ್ ದೇರ್ ಪ್ರಾಫಿಟ್ ಇಸ್ ನಾಟ್ ಅ ರಿಯಲ್ ಪ್ರಾಫಿಟ್. ಅಂದಾಜು ಮಾಡಿ ಹೇಳೋದ್ರಿಂದ ಅದು ರಿಯಲ್ ಪ್ರಾಫಿಟ್ ಆಗೋದಿಲ್ಲ. ಯಾವಾಗ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ, ದೆನ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ. When balance sheet is not prepared, it is not possible to find out the financial position of the business. So trial balance is required, but they cannot prepare the trial balance because each and every transactions are not recorded. So due to this reason, trial balance cannot be prepared. When trial balance is not prepared, arithmetical accuracy cannot be verified. And due to this reason, they cannot prepare the trading and profit and loss account. And also they cannot prepare the balance sheet. Due to that, they cannot verify the financial position of the business. And it does not provide useful information about sources of profit or losses. What are the reasons for arising the profit or what are the sources for the losses? ಇವಾಗ ಒಂದು ಬಿಸ್ನೆಸ್ಗೆ ಲಾಸ್ ಆಗ್ತಾ ಇದೆ ಅಂದ್ರೆ ಯಾವ ರೀಸನ್ ಇಂದ ಲಾಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಅದ್ರ ಸೋರ್ಸಸ್ ನೋಡೋದ್ರಿಂದ ನಾವು ಐಡೆಂಟಿಫಿಕೇಶನ್ ಮಾಡ್ಬೋದು. ಆದ್ರೆ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಟ್ ವೋಂಟ್ ಪ್ರೊವೈಡ್ ದ ಸೋರ್ಸಸ್ ಫಾರ್ ದ ಲಾಸಸ್ ಆರ್ ಸೋರ್ಸಸ್ ಫಾರ್ ದ ಪ್ರಾಫಿಟ್. And it is not possible to compare the trading result of one business with the another business or compare the trading result of 1 year with the another year. ಅವರು ತಮ್ಮದೇ ಇಯರ್ ಜೊತೆ ಇವಾಗ 2018-19 19-20 ಎರಡನ್ನು ಟ್ರೇಡಿಂಗ್ ರಿಸಲ್ಟ್ ಕಂಪೇರ್ ಮಾಡ್ಕೋಬೇಕಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಬ್ಯಾಲೆನ್ಸ್ ಶೀಟ್ ಬೇಕು. ಆದ್ರೆ ಬ್ಯಾಲೆನ್ಸ್ ಶೀಟ್ ಅವರಿಗೆ ಪ್ರಿಪೇರ್ ಮಾಡಕ್ ಆಗದೆ ಇರೋದ್ರಿಂದ ಟ್ರೇಡಿಂಗ್ ರಿಸಲ್ಟ್ ನ ಕಂಪೇರ್ ಮಾಡಕ್ ಆಗೋದಿಲ್ಲ. And in the law, the government, the tax or the law is not going to accept single entry system as evidence. ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿ ತಗೊಳ್ಳಿ ನಮ್ಮ ಅಕೌಂಟ್ಸ್ ಬುಕ್ ಅಂತ ಹೇಳ್ಕೊಂಡು ಈ ಬಿಸ್ನೆಸ್ ಅವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಫಾಲೋ ಮಾಡ್ತಾ ಇರುವಂತ ಬಿಸ್ನೆಸ್ ಅವ್ರು ಏನಾದ್ರು ಪ್ರೆಸೆಂಟ್ ಮಾಡಿದ್ರೆ ಗೌರ್ಮೆಂಟ್ ಅವರ ಲಾ ದೇ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್ ಆಸ್ ಅ ಎವಿಡೆನ್ಸ್. ನೀವು ಪ್ರಿಪೇರ್ ಮಾಡಿರೋ ಅಕೌಂಟ್ಸ್ ಲಾ ಪ್ರಕಾರ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಇಲ್ಲ, ಆದ್ರಿಂದ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಸಿಸ್ಟಮ್ ಎನ್ಕರೇಜ್ ಟ್ಯಾಕ್ಸ್ ಇವೇಷನ್. ಆವಾಗಲೇ ಹೇಳಿದ್ನಲ್ಲ, ಟ್ಯಾಕ್ಸ್ ಇವೇಷನ್ ಮೀನ್ಸ್
ಅವಾಯ್ಡೆನ್ಸ್ ಆಫ್ ಅ ಟ್ಯಾಕ್ಸ್. ತುಂಬಾ ಜನ ಓನರ್ಸು ಏನ್ ಮಾಡ್ತಾರೆ, ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಸಿಂಗಲ್ ಎಂಟ್ರಿ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ತುಂಬಾ ಟ್ರಾನ್ಸಾಕ್ಷನ್ ಹೈಡ್ ಮಾಡ್ಬೋದು. ಎಲ್ಲ ಟ್ರಾನ್ಸಾಕ್ಷನ್ಸ್ಗೂ ಎಂಟ್ರಿ ಡಬಲ್ ಎಂಟ್ರಿ ಇಲ್ಲದೆ ಇರೋದ್ರಿಂದ ಕೆಲವೊಂದು ಹೈಡ್ ಆಗುತ್ತೆ, ಕೆಲವೊಂದು ಫ್ರಾಡ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಂಟರ್ ಫರ್ಮ್ ಕಂಪ್ಯಾರಿಸನ್ ಇಸ್ ನಾಟ್ ಪಾಸಿಬಲ್. ಸೊ ಇಂಟರ್ ಫರ್ಮ್ ಅಂತಂದ್ರೆ ಅವ್ರ ಫರ್ಮ್ ಅಲ್ಲೇನೆ ಕಂಪ್ಯಾರಿಸನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದೇ ಆದ ಬ್ಯಾಲೆನ್ಸ್ ಶೀಟ್ ಇರೋದಿಲ್ಲ. ಅವ್ರ ಫರ್ಮು ಮತ್ತೆ ಬೇರೆ ಫರ್ಮು ಸಹ ಕಂಪೇರ್ ಮಾಡಕ್ಕಾಗಲ್ಲ. ಅವ್ರ ಫರ್ಮ್ನ ತಮ್ಮ ಹಳೆ ಇಯರ್ಸ್ ಏನಿದೆ ಅದ್ರ ಟ್ರಾನ್ಸಾಕ್ಷನ್ ಇಂದನೂ ಸಹ ಕಂಪ್ಯಾರಿಸನ್ is not possible in case when they are maintaining the single entry system. And the value of business cannot be determined. Business in value de perfect ಆಗಿ ಹೇಳಕ್ಕಾಗಲ್ಲ. If they want to sell their business, if anyone is interested to purchase their business, they are going to ascertain the business value by seeing the books of accounts. ಆದರೆ ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಾಪರ್ ಆಗಿ ಮೇಂಟೈನ್ ಮಾಡದಿರೋ ಕಾರಣಕ್ಕೆ the business value cannot be determined. So in a single entry system, what we have learned that it is a meaning, it is incomplete and unscientific method, features, advantages and disadvantages of a single entry system. Thank you.